ಮೀನ್ ಸಾರು ಅಂದ್ರೆ ತುಂಬಾ ಇಷ್ಟ ಕಣ. ಅಜ್ಜಿ, ಅಲ್ಲೂ ಮೀನ್ ಸಾರು ಇಲ್ಲೂ ಮೀನ್ ಸಾರು. ಮೀನ್ ಸಾರು ಮಾವ ಅತ್ತೆ ಮಗಳು ಏನು ಕಾಂಬಿನೇಷನ್ ಅಲ್ವಾ ಬೆಳ್ಳೆ? ದಿವಸ ನಿನ್ ಕೈ ಅಡ್ಗೆ ತಿಂತಾನೆ ಇರಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಮಾಡ್ತೀಯಾ. ದಿವಸ ನಿನ್ ಕೈ ಅಡ್ಗೆ ತಿನ್ನೋ ಅದೃಷ್ಟ ಯಾರಿಗಿದ್ಯೋ ಏನೋ. ಅಜ್ಜಿ, ಅವ್ರು ಹಸ್ಕೊಂಡಿರ್ತಾರೆ ಅನ್ಕೊಂಡು ಮುದ್ದೆ ಮೀನ್ ಸಾರು ಮಾಡ್ಕೊಂಡು ತಗೊಂಡು ಹೋಗ್ತಿದ್ರ, ಅದು ನಡ್ಕೊಂಡು 5-6 ಕಿಲೋಮೀಟ್ರು. ಹೌದು ಕಣ್ಮಗ, ಆಗ ಈಗಿನ ಹಂಗೆಲ್ಲ ಈ ಬೈಕು ಕಾರು ಎಲ್ಲ ಇರ್ಲಿಲ್ಲ, ನಡ್ಕೊಂಡೇ ಹೋಗ್ಬೇಕಿತ್ತು. ಲವ್ವಿಗೆ 5-6 ಕಿಲೋಮೀಟರ್ ಏನು 100-6 ಕಿಲೋಮೀಟರ್ ಹೋಗ್ತಾರೆ ಅಂತ ಸಾಕ್ಷಿಗಳಿವೆ. ಫಾರ್ ಎಕ್ಸಾಂಪಲ್ ನಾವೇ ಇದೀವಲ್ಲ. ನೀವ್ ಹೇಳಿ ಅಜ್ಜಿ. ನಮ್ಮ ಮಾವ ಊಟ ಮಾಡೋ ವಿಧಾನ ನೋಡಿದ್ರೆ ಅದೊಂಥರ ಖುಷಿ ಆಗೋದು. ಹೆಂಗೆ 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 ಅವರು ಮುದ್ದೆ ಮುರಿದು ಈ ಮೀನ್ ಸಾರಲ್ಲಿ ಹಚ್ಕೊಂಡು ತಿಂತಾ ಇದ್ರೆ ನನ್ನ ಹೊಟ್ಟೆ ತುಂಬಿ ಹೋಗೋದು. ಏನ್ ರೊಮ್ಯಾಂಟಿಕ್, ಏನ್ ರೊಮ್ಯಾಂಟಿಕ್. ನಮ್ ಮುತ್ತು ಇದೆಲ್ಲ ಇಷ್ಟನೇ. ಆಲ್ರೆಡಿ ಇದನ್ನೆಲ್ಲ ಒಬ್ರು ಮಾಡಿ ಕೊಟ್ಟಿದ್ರೆ ಆಗ್ಲೇ. ಇರ್ಬೋದು. ಅವ್ರು ತೋರಿಸೋ ಪ್ರೀತಿಗೆ ನಾನು ಮರಳಾಗ್ಬಿಟ್ಟಿದ್ದೆ. ಮದುವೆ ಆದರೆ ಅವರನ್ನೇ ಆಗಬೇಕು ಅಂತ ಮನ್ಸು ಮಾಡಿಬಿಟ್ಟೆ. ದೀಪ ಹಚ್ತಿದ್ದೆ, ಉರುಳು ಸೇವೆ ಮಾಡ್ತಾ ಇದ್ದೆ. ಅವ್ರಿಗೋಸ್ಕರ ಪೂಜೆ ಮಾಡದೇ ಇರೋ ದಿನಗಳೇ ಇರಲಿಲ್ಲ. ದೇವಸ್ಥಾನ ಸುತ್ತ ದೀಪಗಳನ್ನ ಹಚ್ಚಿ ಅಲಂಕಾರ ಮಾಡೋಣ. ನೀವೇನ್ ಈ ಕೈಯಲ್ಲಿ ಸಹಾಯ ಮಾಡಕ್ ಹೋಗ್ಬೇಡಿ, ಈ ಕೈಯಲ್ಲೇ ಸ್ವಲ್ಪ ಸ್ವಲ್ಪ ಸಹಾಯ ಮಾಡಿ. ಇದಕ್ಕೆ ಎಣ್ಣೆ ಹಾಕಿ. ನನ್ನ ಮಾವಂಗೂ ನಾನಂದ್ರೆ ಇಷ್ಟ ಇತ್ತು, ಆದರೆ ಹೇಳ್ಕೊತಿರ್ಲಿಲ್ಲ. ನಂಗೆ ಮುಡಿಯೋಕ್ಕೆ ಹೂ ತಂದು ಕೊಡೋರು. 1 ನಿಮಿಷ ನಾನು ಕಾಣದೇ ಇದ್ದರೂ ಮನ್ಸಿಲ್ ತುಂಬ ನೊಂದ್ಕೊಳ್ತಿದ್ರು. ಒಂದು ಹೆಣ್ಣಿಗೆ ಇದಕ್ಕಿಂತ ಇನ್ನೇನು ಬೇಕು? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಮಾವ, ಏನೇ ಆದರೂ ಜೊತೆಲಿರೋ ಮನೆಯವರು, ಇಷ್ಟೆಲ್ಲ ಇರಬೇಕಾದ್ರೆ ಸ್ವರ್ಗ ಯಾಕೆ ಬೇಕು? ಈ ಖುಷಿ ಸಂತೋಷ ಎಲ್ಲೂ ಸಿಗಲ್ಲ, ನಾವು ಇರೋ ಜಾಗದಲ್ಲೇ ಹುಡುಕಬೇಕು ಅಷ್ಟೇ. ಹಾಗಾದ್ರೆ ಮುಂದೆ ಏನಾಯ್ತಜ್ಜಿ? ನಿಮ್ಮಿಬ್ಬರು ಮದುವೆ ಆಯ್ತಾ? ನಮ್ಮ ಮನೆಯವರೆಲ್ಲ ಒಪ್ಕೊಂಡ್ರು, ಆದರೆ ನನ್ನ ಮಾವ ಮಾತ್ರ ಒಪ್ಕೊಳ್ಳೋಕೆ ತಕರಾರು ತೆಗೆದ್ರು. ಹುಡುಗಿ ಚೆನ್ನಾಗಿಲ್ಲ, ಬಡವ್ರು ಬೇರೆ, ಕಷ್ಟಪಡೋದು ಬೇಡ, ಶ್ರೀಮಂತರ ಮನೆ ಹೆಣ್ಣು ತರೋಣ ಅಂತ ಹೇಳಿ ಹೋಗೇ ಬಿಟ್ರು. ನನಗೆ ಅವರೆಲ್ಲರ ಮಾತಿಗಿಂತ ಮಾವನ ಪ್ರೀತಿ ಮೇಲೆ ನಂಬಿಕೆ ಇತ್ತು. ಮತ್ತು ವಾಪಸ್ ಬರ್ತಾರೆ ಅಂತ ಗೊತ್ತಿತ್ತು. ಅವರು ವಾಪಸ್ ಬಂದೇ ಬಿಟ್ರು. ಬಂದವರು ನನ್ನ ಕೈ ಹಿಡ್ಕೊಂಡು, ಮದುವೆ ಆದ್ರೆ ನಾನು ನಿನ್ನನ್ನೇ ಮದುವೆ ಆಗೋದು, ಇನ್ಯಾರನ್ನು ಮದುವೆ ಆಗಲ್ಲ ಅಂತ ಅಂದ್ಬಿಟ್ರು. ಯಾವತ್ತಿದ್ರು ನೀನೇ ನನ್ನ ಹೆಂಡತಿಯಾಗಿ ಬರಬೇಕು ಬಲ್ಲಿ. ಸ್ವಾತಿಗೆ ತಾಯಿಯಾಗಿ, ನನಗೆ ಹೆಂಡತಿಯಾಗಿ, ಆ ಮನೆಗೆ ಸೊಸೆಯಾಗಿ ನೀನು ಬರಬೇಕು. ಮಂಟಪದಲ್ಲಿ ನಿನ್ನ ಕುತ್ತಿಗೆಗೆ ಇದೇ ದಾರನೇ ಕಟ್ಟೋದು. ಇನ್ಮೇಲೆ ಈ ಅರ್ಶನ ದಾರನ ನೀನು ಹುಷಾರಾಗಿಟ್ಕೋಬೇಕು. ಅಲ್ಲೇ ಈ ತಾಳಿನ ನನ್ನ ಕೈಲಿಟ್ಟು, ಮದುವೆ ಸಮಯದಲ್ಲಿ ಇದೇ ತಾಳಿ ನಿಂಗೆ ಕಟ್ತೀನಿ ಅಂತ ಹೇಳಿ ನನ್ನ ಹಣೆ ಕುಂಕುಮ ಇಟ್ಟು ಹಂಗೆ ಹೊರಟೋದ್ರು. ಎಷ್ಟು ಖುಷಿ ಆಯ್ತು ಗೊತ್ತಾ? ಅಜ್ಜಿ, ಅವ್ರಿಗೆ ಅಷ್ಟೊಂದು ಧೈರ್ಯ ಆಯ್ತಾ? ನಮ್ಮ ಮಾವ
ತನ್ನ ಮನಸ್ಸಿಗೆ ಸರಿ ಅನ್ಸಿದ್ದನ್ನು ಮಾಡೇ ಬಿಡ್ತಾ ಇದ್ರು. ಯಾರಿಗೂ ಹೆದರ್ತಿರ್ಲಿಲ್ಲ. ಆದರೆ ತಮ್ಮ ಮನೆಯವ್ರ ಮಾತಿಗೆ ಬೆಲೆ ಕೊಡ್ತಾ ಇದ್ರು. ನನ್ನಿಂದ ಅವ್ರಿಗೆ ಇಷ್ಟೊಂದು ಕಷ್ಟ ಆಗ್ಬೇಕಾ ಅಂತ ನಂಗೆ ಅನ್ನಿಸ್ತು. ನಾನು ಅವರಿಂದ ದೂರ ಇರೋ ಮನಸ್ಸು ಮಾಡಿದೆ. ಅಜ್ಜಿ ಮುಂದೆ ಏನಾಯ್ತು ಅಂತ ಹೇಳಿ. ಅಂದ್ರೆ ಅವ್ರ ಮನೆಯವ್ರ ಮಾತಿಗೆ ನಿಮ್ಮನ್ನು ಮರ್ತ್ಬಿಟ್ರಾ? ಅಜ್ಜಿ, ನಿಮ್ದು ನಿಮ್ಮ ಮಾವಂದು ಮದುವೆ ನಡಿಲಿಲ್ವಾ? ಅವ್ರು ದೂರ ಆದ್ರೂ ಸರಿ, ಮತ್ತೆ ಅವ್ರು ವಾಪಸ್ ಬರ್ಲಿಲ್ವಾ? ಮತ್ತೆ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ಲಿಲ್ವಾ ಅಜ್ಜಿ? ಎಲ್ಲ ಕಷ್ಟಗಳನ್ನು ದಾಟ್ಕೊಂಡು ನನ್ನನ್ನು ನೋಡೋಕೆ ಬಂದರು. ಅವ್ರ ಮನಸ್ಸಲ್ಲಿದ್ದು ಪ್ರೀತಿನ ಹೇಳೋಕೆ ನನ್ನ ಹತ್ರ ಬಂದದ್ದು. ನನ್ನನ್ನು ಹೆಂಡತಿಯನ್ನು ಸ್ವೀಕಾರ ಮಾಡಿದ್ದೀನಿ ಅಂತ ಹೇಳೋಕೆ ನನ್ನ ಹತ್ರ ಬಂದರು. ನನ್ನ ಹತ್ರ ಬಂದವರು ಕೈ ಮೇಲೆ ಕೈ ಇಟ್ಟು ಇವತ್ತಿಂದ ನೀನೇ ನನ್ನ ಹೆಂಡತಿ ಅಂತ ನನ್ನ ಹತ್ರ ಹೇಳಿ 3 ಗಂಟೆ ಹಾಕೇ ಬಿಟ್ರು. ಅವ್ರ ಜೊತೆಗೆ ನಗ್ನಗ್ತಾ ಸಾಯ್ತೀನಿ. ಹೀಗೂ ಒಂದು ಲವ್ ಸ್ಟೋರಿ ಇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಜ್ಜಿ. ಪ್ರೀತಿಸೋದು ಮುಖ್ಯ ಅಲ್ಲ, ಅದನ್ನ ಉಳಿಸ್ಕೊಳ್ಳೋದೇ ಮುಖ್ಯ ಅಂತ ನಿಮ್ಮ ಮಾವ ನಿಮಗೆ ತೋರಿಸ್ಕೊಟ್ಬಿಟ್ರು ಅಜ್ಜಿ. ಬೇಷ್ ಬೇಷ್. ಹೌದು, ಕೊನೆಗೆ ಉಳಿಯೋದೇ 3: ಪ್ರೀತಿ, ನಂಬಿಕೆ, ಒಳ್ಳೆತನ. ನಿಜವಾದ ಪ್ರೀತಿ ಯಾವತ್ತೂ ಒಂಟಿ ಆಗಲ್ಲ ಅನ್ನೋದು ಮತ್ತೆ ಪ್ರೂವ್ ಆಯ್ತು ನೋಡಿ. ಅಜ್ಜಿ, ಒಳ್ಳೆಯವ್ರು ಸಿಕ್ಕಿದ್ರೆ ಯಾವುದೇ ಗಂಡ ಹೆಂಡತಿ ಆಗಲಿ ಸುಖವಾಗಿರ್ತಾರೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ನಿಮ್ಮ ಪ್ರೀತಿ ನೋಡಿ ನಮ್ಮೆಲ್ರಿಗೂ ತುಂಬ ಧೈರ್ಯ ಬಂತು. ಪ್ರೀತಿನ ಪಡ್ಕೋಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೇಕಾಗತ್ತೆ. ನಿಮ್ ಮಾವನು ಅದೇ ಕೆಲಸ ಮಾಡಿದ್ದಾರೆ ಅಜ್ಜಿ. ಪ್ರೀತಿ ಅಂದ್ರೆ ಬರೀ ಬಾಯಿ ಮಾತಲ್ಲ, ಕೊನೆವರೆಗೂ ಹಾಗೆ ನಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ ಅಜ್ಜಿ. ದೂರದಲ್ಲಿ ನಿಂತು ಚೆನ್ನಾಗಿರ್ಲಿ ಅಂತ ಬಯಸೋದಲ್ಲ, ಜೊತೆಲಿದ್ದು ಅವ್ರನ್ನ ಕೊನೆವರೆಗೂ ನೋಡ್ಕೋಬೇಕು. ಪ್ರೀತಿ ಒಪ್ಕೊಂಡಾಯ್ತಲ್ಲ ಅಂತ ತಾತ್ಸಾರ ಮಾಡೋದಲ್ಲ, ಇನ್ನೂ ಜಾಸ್ತಿ ಪ್ರೀತಿನ ಹಂಚೋಕೆ ಪ್ರಯತ್ನ ಪಡಬೇಕು. ಹೆಣ್ಣು ಯಾವತ್ತೂ ಪ್ರೀತಿಸಲ್ಲ, ಪ್ರೀತಿಸಿದ್ರೆ ತನ್ನ ಜೀವ ಹೋಗೋವರೆಗೂ ಅದನ್ನ ಮರೆಯೋದಿಲ್ಲ ಅನ್ನೋದನ್ನ ನೀವು ತಿಳಿಸ್ಕೊಟ್ರಿ ಅಜ್ಜಿ. ಎಲ್ಲರೂ ಜೀವನದಲ್ಲಿ ಪ್ರೀತಿಸೋರು ಸಿಗಬೇಕು ಅಂತ ಬೇಡ್ಕೊಳ್ತಾರೆ, ಆದರೆ ಪ್ರೀತಿಸೋರು ನಾವಾಗಬೇಕು ಅನ್ನೋದನ್ನು ಬಯಸೋದಿಲ್ಲ. ಅಜ್ಜಿ, ನಿಮ್ಮಾಗಿರೋದು ತುಂಬ ಕಷ್ಟ, ಆದರೂ ಪ್ರಯತ್ನ ಪಡ್ತೀವಿ. ಅಜ್ಜಿ, ನಿಮ್ಮ ಪ್ರೇಮ ಕಥೆ ಹೇಳಿ ನಮ್ಮನ್ನೆಲ್ಲ ಫೀಲ್ ಮಾಡಿಸ್ಬಿಟ್ರಿ ನೀವು. ಗೌತಮ್, ನೀವು ನೋಡಕ್ ಸ್ಮಾರ್ಟ್ ಆಗಿದ್ದೀರಾ. ಕಾಲೇಜ್ ಡೇಸ್ ಅಲ್ಲಿ ಅದು ಇದು ಅಂತ ಲವ್ ಆಗಿರುತ್ತಲ್ಲ, ಒಂದ್ ಕತೆ ಹೇಳಿ ಕೇಳೋಣ. ನಂಗೆ ನಾಚಿಕೆ ಆಗ್ತಿದೆ. ಲವ್ ಅಂತ ಆಗಿದೆಯಲ್ವೋ ಗೊತ್ತಿಲ್ಲ, ಆದ್ರೂ ಒಂದು ಹೇಳ್ತೀನಿ. ಹೇಳಿ ಹೇಳಿ ಹೇಳಿ. ದಿನ ಬೆಳಗ್ಗೆ ಎದ್ದು ನೀಟಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಮನೇಲೆಲ್ಲ ಏನು ಅನ್ಕೊಂತಿದ್ರು, ಓ ನಮ್ಮ ಹುಡುಗ ತುಂಬಾ ಒಳ್ಳೆಯವನು, ದೇವಸ್ಥಾನಕ್ಕೆಲ್ಲ ಹೋಗ್ತಾನೆ ಅಂತ ಅನ್ಕೊಂಡಿದ್ರು. ಆದ್ರೆ ನಾನು ಮನೆ ಮುಂದೆ ರಂಗೋಲಿ ಬಿಡ್ತಾರಲ್ಲ ಹುಡುಗಿರು, ಅವ್ರನ್ನ ನೋಡಕ್ ಹೋಗ್ತಿದ್ದೆ ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಒಳ್ಳೆ ಕಾಮಿಡಿ ಅಂದ್ರೆ ಕಾಮಿಡಿ. ರಂಗೋಲಿ ಬಿಡೋ ಹುಡುಗಿ ನೋಡಕ್ ಅಷ್ಟೊಂದು ಖುಷಿನ ಕರ್ಮ. ಬೆಳಗ್ಗೆ ಚಳಿ ಸ್ನಾನ ಮಾಡಿಕೊಂಡು ತಲೆ ಒರೆಸ್ಕೊಳ್ದೆ ಟವಲ್ ಕಟ್ಕೊಂಡು ಆ ಮಂಜಿರೋ ಟೈಮಲ್ಲಿ ನಮ್ಮ ಹುಡುಗಿ ನೋಡ್ತಿದ್ರೆ ಒಂಥರ ಖುಷಿನೇ ಬೇರೆ. ಅಯ್ಯಯ್ಯೋ, ಇವಳೇನು ಇವಳು ರಂಗೋಲಿ ಹಾಕ್ಬೇಕಾದ್ರೆ ಸಿಕ್ಕಿ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಇವಳು ಅದನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಲಾ ಅಥವಾ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಲಾ? ಫುಲ್ ಕನ್ಫ್ಯೂಷನ್. ಎದ್ರಿ ಸ್ವಾಮಿ, ಯಪ್ಪ ಹೆಣ ಬಾರೋದಿಲ್ಲಪ್ಪ.
ಶಮ ಊಟಕ್ಕೆ ಬರ್ತು ಯಾವ್ದು ಗುರು ಇದು ಬೆಳೆ ಬೆಳಗ್ಗೆ ಕಾಟ. ಇಲ್ಲೇ ಇದ್ರೆ ಬಿರಿಯಾನಿ ಮಾಡ್ಕೊಂಡು ತಿಂದು ತೇಗೆ ಬಿಡ್ತಾರೆ. ಅಟ್ಲೀಸ್ಟ್ ನಮ್ಮ ಹುಡುಗಿ ಏನು ಮಾಡ್ತಿದ್ದಾಳೆ ಅಂತ ಹೋಗಿ ನೋಡ್ತೀನಿ. ಸಲ ಗುರು. ಐಶು ಐಶು ಇಲ್ಲೂ ಇಲ್ವಲ್ಲ, ಎಲ್ಲಿಗೆ ಹೋದ್ಲು ಐಶು? ಎಲ್ಲ ಕಡೆ ಹುಡುಕ್ತೆ, ನಮ್ಮ ಹುಡುಗಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಏನು ಮಾಡೋದು? ಫೋನ್ ಮಾಡಿ ನೋಡೋಣ. ಫೋನ್ ಬೇರೆ ನಾಟ್ ರೀಚಬಲ್ಲು. ಆ ಹುಡುಗಿ ರೂಮ್ಗೆ ಹೋಗಿ ಬಾಕ್ಲು ತಟ್ಟಣ ಅಂದರೆ ಆ ಬೆಳ್ಳಿಯವ್ರು ಬೇರೆ ಜೊತೆಗೆ ಇರ್ತಾರೆ. ಏನು ಮಾಡೋದು? ಐಶು ಏನು ಒಂದು ಕೊಡು ಪ್ಲೀಸ್. ಇವತ್ತು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀರಾ ನೀವು. ಥ್ಯಾಂಕ್ ಯು. ಇದೇ ಖುಷಿಗೇನಿಲ್ವಾ? ಮನೇಲಿ ಎಲ್ಲರೂ ಇದ್ದಾರೆ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಸುಮ್ಮನೆ ಇದ್ರೆ ಹೇಗೆ? ನಾನಿನ್ನು ಮದುವೆ ಆಗ್ತಿರೋ ಹುಡುಗ ತಾನೆ. ಅದಕ್ಕೆ ಒಂದು ಕೊಡು. ಹೋಗ್ರಿ, ನನ್ನ ಕೆನ್ನೆಗೆ ಹೊಡೆದ್ರಿ. ಯಾಕೆ ಗಂಡ ಆಗೋರ್ ಕೆನ್ನೆಗೆ ಹೊಡಿಬಾರ್ದಾ? ಹಾಗಾದ್ರೆ ಹೆಂಡತಿ ಆಗೋಳ ಹತ್ರ ಮುತ್ತು ಕೇಳಬಾರ್ದಾ? ಯಾಕೆ ಬಂದ್ಬಿಡಿ. ನಿಮ್ಗೊಂದು ನ್ಯಾಯ ನಮ್ಗೊಂದು ನ್ಯಾಯನಾ? ಹೌದು. ನಾನು ನಿಮ್ಮ ಜೊತೆ ಮಾತಾಡಲ್ಲ. ಸರಿ ಬನ್ನಿ. ಅಯ್ಯೋ, ನಾನು ಹೇಳಿದ್ದು ರಂಗೋಲಿ ಹಾಕೋದಿಕ್ಕೆ. ಅಯ್ಯೋ, ಕೈ ಬಿಡಿ ಗೌತಮ್. ಬಿಡಲ್ಲ. ಪ್ಲೀಸ್ ಗೌತಮ್. ಪ್ಲೀಸ್ ಐಶು. ಹಠ ಮಾಡಬೇಡಿ, ಬಿಡಿ ಗೌತಮ್. ನಾನು ಹಠ ಮಾಡ್ತಿಲ್ಲ. ಮನೇಲಿ ಎಲ್ಲರೂ ನೋಡ್ತಾರೆ. ಪರವಾಗಿಲ್ಲ, ಮನೇಲಿ ಯಾರು ನೋಡ್ತಿಲ್ಲ. ಸರಿ ಬನ್ನಿ. ಹುಷಾರು. ಏನ್ರಿ ಐಶು ಇದು ಇಷ್ಟೊಂದು ಘಮ ಘಮ ಅಂತಿದೆ? ನೀವು ಹಾಕ್ತಿರೋದು ನೀರಾ ಪನ್ನೀರಾ? ಹಾ, ಎಳ್ನೀರು. ಏನ್ರಿ ನೀವು ಅಷ್ಟೊಂದು ಸರಿ ಫೋನ್ ಮಾಡೋದಾ? ಸ್ನಾನ ಮಾಡಕ್ಕೆ ಬಿಡ್ಲಿಲ್ಲ. ಏನೋ ನಾನು ಫೋನ್ ಮಾಡಿದಾಗ ನೀವು ಸ್ನಾನ ಮಾಡ್ತಿದ್ರಾ? ಓ, ಕೇಳಕ್ಕೆ ಏನು ರೊಮ್ಯಾಂಟಿಕ್ ಆಗಿದೆ. ನೀವ್ ಇಲ್ಲೇ ಇದ್ರೆ ಇನ್ನೂ ರೊಮ್ಯಾಂಟಿಕ್ ಆಗಿರುತ್ತೆ. ಸಾರಿ ಮುಂದುವರಿಸಿ. ಐಶು, ನಾನು ನಿನ್ನ ಜೊತೆ ನೀರು ಹಾಕ್ಲಾ? ಈಗ ನೀರ್ ಹಾಕಿದಾಯ್ತು, ಈಗ ರಂಗೋಲಿ ಬಿಡ್ಬೇಕು. ನೀವು ಸ್ವಲ್ಪ ಆ ಕಡೆ ಹೋಗಿ. ತಳ್ಬೇಡಿ. ಯಾಕ್ರಿ ನನ್ನ ಯಾವಾಗಲೂ ದೂರ ತಳ್ತೀರಾ? ಮೋಸ. ನೀವಿಲ್ಲೇ ಇದ್ರೆ ರಂಗೋಲಿ ಹೇಗೇಗೋ ಬಿಡಿಸ್ಬಿಡ್ತೀನಿ ಅಷ್ಟೇ. ಓಹೋ, ಗೊತ್ತಾಯ್ತು ಬಿಡ್ರಿ. ಗಮನ ಪೂರ್ತಿ ನನ್ನ ಕಡೆಗೆ ಇರುತ್ತೆ. ರಂಗೋಲಿ ಹೇಗೆ ಬಿಡ್ಸೋದು ಅಂತ ತಾನೇ? ಗೊತ್ತಿಲ್ಲ, ಹೋಗಿ. ಗೊತ್ತಿದ್ರು ಗೊತ್ತಿಲ್ಲ ಅಂತ ನಾಚ್ಕೊಳ್ಳೋದು ನೋಡಿ. ನಾನು ರಂಗೋಲಿ ಬಿಡಿಸ್ಬೇಕು, ಸ್ವಲ್ಪ ಸುಮ್ಮನೆ ಇರಿ. ತಳ್ಬೇಡಿ. ರಂಗೋಲಿ ನಾನು ಬಿಡಿಸ್ತೀನಿ. ಸುಮ್ಮನೆ ಇರ್ತೀರಾ? ನಾವು ನೀವು ರಂಗೋಲಿ ಬಿಡಿಸಿದ್ರೆ ಅದು ರಂಗೋಲಿ ತರ ಇರಲ್ಲ, ಮಂಗೋಲಿ ತರ ಇರುತ್ತೆ. ಮಂಗೋಲಿನಾ? ಹಾಗಂದ್ರೆ ಇನ್ನೊಂದ್ಸರಿ ಸಿಗಿ, ಹೇಳ್ತೀನಿ. ಇನ್ನೊಂದ್ಸರಿ ಯಾಕೆ? ಈಗಲೇ ಹೇಳ್ತೀನಿ. ರಂಗೋಲಿನ ಈ ಥರ ಬಿಡಿಸೋದಲ್ಲ. ಕುಡಿ, ಈ ಥರ.
ಹೀಗ್ ಬಂದಿದೆ. ಇದನ್ನ ಅಮ್ಮ ಏನಾದ್ರು ನೋಡಿದ್ರೆ ಅಷ್ಟೇ ಗತಿ. ಮಂಗೋಲಿ ಅಂದ್ರೆ ಏನು ಅಂತ ಕೇಳ್ತಾ ಇದ್ರಲ್ಲ, ಇದೇ ನೋಡಿ. ನೀವು ನನ್ನ ನೋಡಿ ಡಿಸ್ಟರ್ಬ್ ಆಗಿದ್ದೀನಿ ಅಂತ ಹೇಳಿದ್ರಲ್ಲ, ಅದಿದೆ ಅನ್ಸುತ್ತೆ. ರಂಗೋಲಿ ಅಲ್ಲ ಮಂಗೋಲಿ ತುಂಬ ಚೆನ್ನಾಗಿದೆ. ಈ ಮಂಗೋಲಿನ ಮತ್ತೆ ರಂಗೋಲಿ ಮಾಡ್ತೀನಿ, ಕೈ ಕೊಡಿ. ಅಯ್ಯೋ, ಬಾಗ್ಲ ತೆಗ್ದಿದೆಯಲ್ಲ. ಇಲ್ಲಿ ಬಕೆಟ್ ಇಟ್ಟಿದ್ದೆ, ಬಕೆಟ್ ಎಲ್ಲೋಯ್ತು? ದಿನ ನಾನೇ ಎಲ್ಲ ಕೆಲಸ ಮಾಡೋದು, ಇವತ್ತು ಯಾರು ಬಾಗ್ಲು ತೆಗ್ದಿದ್ದಾರೆ? ಓಹೋ, ರಂಗೋಲಿ ಬಿಡ್ಸೋಣ ಅಂತ ಬಂದ್ರೆ ಇವರಿಬ್ರು ರಂಗೋಲಿ ಬಿಡಿಸ್ತಿದೆ. ಮೊದಲೇ ಲವ್ವಲ್ಲಿದ್ದಾರೆ, ಇವರಿಬ್ರು ಮಧ್ಯ ನಾನೇನಾದರೂ ಹೋದ್ರೆ ಸುಮ್ಮನೆ ತೊಂದರೆ ಆಗತ್ತೆ. ಅಯ್ಯೋ, ರಂಗೋಲಿ ಬಿಡ್ಸೋಣ ಅಂತ ಬಂದೆ, ನೀವಿಬ್ರು ಇದ್ದೀರಲ್ಲ, ನಾನು ವಾಪಸ್ ಹೋಗ್ತೀನಿ ಬಿಡಿ. ಅದಕ್ಕೆ ಬಂದ್ರು, ಈಗಲಾದ್ರೂ ಕೈ ಬಿಡಿ. ಸರಿಯಾದ ಟೈಮಿಗೆ ಬಂದ್ರಿ. ಅದಕ್ಕೆ ನೋಡಿ, ಇವ್ರ ಜೊತೆ ಸೇರ್ಕೊಂಡು ರಂಗೋಲಿ ಹೇಗ್ ಬಂದಿದೆ ಅಂತ. ನಂಗೆ ನೀರ್ ಹಾಕಕ್ಕೂ ಬಿಡಲ್ಲ, ರಂಗೋಲಿ ಬಿಡ್ಸಕ್ಕೂ ಬಿಡಲ್ಲ. ತುಂಬಾ ತೊಂದರೆ ಕೊಡ್ತಾರೆ ನೋಡಿ. ಅದಕ್ಕೆ ಅವ್ರು ತೊಂದರೆ ಕೊಡ್ತಿದಾರೋ ಇಲ್ಲ ನೀನ್ ತೊಂದರೆ ಕೊಡ್ತಿದ್ಯೋ ನನ್ಗಂತೂ ಗೊತ್ತಿಲ್ಲಪ್ಪ. ಅಯ್ಯೋ, ಹೋಗಿ ಅದಕ್ಕೆ. ಗೌತಮ್, ನೀವಿಲ್ಲೇ ಇದ್ರೆ ಅವಳು ಓಡ್ ಹೋಗ್ತಾನೆ ಇರ್ತಾಳೆ. ಬೆಳ್ಳಿಯವ್ರೆ, ನೀವು ಒಬ್ರೇ ನಮ್ಮ ಲವ್ಗೆ ಸಪೋರ್ಟ್ ಮಾಡೋದು. ನೀವು ಒಂಥರ ನಮಗೆ ಲವ್ ಗಾಡ್ ಇದ್ದಂಗೆ. ಏ ಮುಂದುವರಿಸಿ.